ಆಹಾರದ ಬಗ್ಗೆ ಜನಗಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಆದ್ರೆ ಆ ಆಹಾರದಿಂದನೇ ಅವ್ರಿಗೆ ಆ ಮನಸ್ಸು ಚೇಂಜ್ ಆಗುತ್ತೆ, ಅವರ ಒಂದು ವ್ಯಕ್ತಿತ್ವ ಹೇಗಿದೆ ಆ ಥರದ ಆಹಾರಗಳು ಹೇಳ್ತಾರೆ ಅಂತ ತಿಂತಾರೆ ಅಂತ ತಾವು ಹೇಳ್ತಾ ಇದ್ದೀವಿ. ಚರಕ ಅಷ್ಟಾಂಗಗಳಲ್ಲೆಲ್ಲ ಹೇಳುವುದು ತಿಂದ ಅನ್ನ 3 ವಿಭಾಗ ಆಗುತ್ತೆ. ಸ್ಥೂಲವಾದದ್ದು ಮಲಮೂತ್ರ ಆಗುತ್ತೆ, ಮಧ್ಯಮ ಭಾಗ ರಕ್ತ ಆಗುತ್ತೆ, ಸೂಕ್ಷ್ಮ ಭಾಗ ಮನಸ್ಸಾಗುತ್ತೆ. 1-2.5 ಗಂಟೆ ಮೇಲೆ ಆಹಾರ ಮಾಡಿಟ್ಟ ಆಹಾರವನ್ನು ತಿಂದರೆ ಅದು ತಾಮಸ ಆಗುತ್ತೆ ಅಂತ ಹೇಳಿದ್ದಾರೆ. ಕೆಲವರು 2.5 ಗಂಟೆ ಏನು ಮಾಡ್ತಾ ಮಾಡ್ತಾ ತಿನ್ಬಿಡ್ತಾರೆ, ಅದು ಒಳ್ಳೇದಲ್ಲ. ಅದಕ್ಕೆ ಅತಿ ಬಿಸಿ ಅಂತ ನಿರಾಕರಣೆ ಮಾಡಿದ್ರು. ಇದನ್ನೆಲ್ಲ ವಿಭಾಗ ಮಾಡಿ, ಅಂದರೆ ದೇವರು ಯಾವ ಸಬ್ಜೆಕ್ಟ್ ಮಾತಾಡಿಲ್ಲ ಹೇಳಿ. ಪ್ರತಿಯೊಬ್ಬರಿಗೆ ದೇಹ ಕೊಟ್ಟು ಅದಕ್ಕೆ ಹಾಕಬೇಕಾದ, ಈಗ ಒಂದು ಮಿಷನ್ ಕೊಟ್ಟ ತಕ್ಷಣ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿಕೊಟ್ಟು ಹೋಗ್ತಾರೆ. ಮ್ಯಾನ್ಯುಯಲ್ ಡೂಸ್ ಅಂಡ್ ಡೋಂಟ್ಸ್ ಎಲ್ಲ ಬರ್ದ್ಬಿಟ್ಟಿದ್ದಾರೆ ಮ್ಯಾನ್ಯುಯಲ್. ಈ ತರ ಯೂಸ್ ಮಾಡಿದ್ರೆ ಹಾಳಾಗೋಗುತ್ತೆ, ಈ ತರ ಮಾಡಬೇಡಿ, ಹಿಂಗೆ ಮಾಡಿ ಅಂತ ಭಗವಂತ ನಮಗೆ ಕೊಡ್ತಾ ಇದ್ದಾನೆ ಇದನ್ನ. ಅದೆಲ್ಲ 6 ತಿಂಗಳು 1 ವರ್ಷ ವಾರಂಟಿಗಳಷ್ಟೇ. ಇದು 100 ವರ್ಷದ ಗ್ಯಾರಂಟಿ ಇಂದ್ರಿಯ ದೇಹ ದೇವ್ರು ಕೊಟ್ಟಿರೋದು. ಅದರ ಯೂಸೇಜ್ ಹೇಗಾಗಬೇಕು ಅಂತ ದೇವರಿಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ. ಯಾತಯಾಮಂ ಗತ ರಸಂ, ರಸ ಹೋಗಿದೆ ಹಳಸಿಲ್ಲ, ರಸ ಇಲ್ಲ ಅದರಲ್ಲಿ ತಿನ್ನಬೇಡಿ. ನೀವು ಕುಡಿಯುವ ಆಹಾರವೇ ಮಳೆಯಿಂದ ಬಂದ ನೀರನ್ನು ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ, ನೀವು ಕೈಯಲ್ಲಿ ಟಚ್ ಮಾಡಿದರೆ ನೀರು ಹಳಸೋಗುತ್ತೆ. ಕೈಯಲ್ಲಿ ಟಚ್ ಮಾಡಬಾರ್ದು ನೀರನ್ನು, ಟಚ್ ಮಾಡ್ದೇ ಉಪಯೋಗಿಸಿ. ಎಷ್ಟೋ ಉಪಯೋಗಿಸ್ಬೋದು ನೀರನ್ನು. ನೀವು ಕೈಯಲ್ಲಿ ಮುಟ್ಟಿದ್ರ, ನೀವು ಗ್ಲಾಸನ್ನೇ ಹೀಗೆ ನೀರೊಳಗಡೆ ತಂಬಿ ಒಳಗಡೆ ಢಬಕ್ಕಂತ ಎದ್ದು ಕುಡಿದ್ರ ನಾಳೆಗೆ ನೀರು ಹಳಸೋಗುತ್ತೆ. ಆ ನೀರಿನ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ 40 ವಿಭಾಗಗಳಿದೆ. ಕಲ್ಲಿನ ನೀರು, ಆಮೇಲೆ ಸೂರ್ಯನ ಕಿರಣದ ನೀರು, ಚಂದ್ರನ ಕಿರಣದ ನೀರು, ಆ ನೀರಿನಲ್ಲೇ 1000 ವಿಭಾಗ ಇದೆ. ರುಕ್ ಅಂದ್ರೆ ರೋಗ, ಕಹ ಅರುಕ್, ಯಾರಿಗೆ ರೋಗ ಇಲ್ಲ. ವಾಗ್ಭಟ ಹೇಳ್ತಾನೆ, ಮಿತಭುಕ್ ಮಿತವಾದದ್ದನ್ನು ತಿನ್ನಬೇಕು, ಹಿತಭುಕ್ ಸಾತ್ವಿಕವಾದದ್ದನ್ನು ತಿನ್ನಬೇಕು, ಆಮೇಲೆ ಕ್ಷುತಭುಕ್ ಹಸಿವೆ ಆದ್ಮೇಲೆ ತಿನ್ನಬೇಕು, ಸಹ ಅರುಕ್ ಅವನಿಗೆ ರೋಗ ಬರಲ್ಲ. ಧನ್ವಂತರಿಗೆ ಅವನು ಪ್ರತ್ಯಕ್ಷವಾಗಿ ಧನ್ವಂತರಿ ನಿಂತಂತೆ. ಇವನು ನೋಡು ಸರಿಯಾಗಿ ವೈದ್ಯ. ಅತಿಯಾದ ತಿಮ್ಮಂಡಿಗಳಿಗೆ ಯೋಗ ಶಕ್ತಿ ಇಲ್ಲ, ಏನು ತಿಂದನೇ ಇದ್ದವರಿಗೆ ಯೋಗ ಶಕ್ತಿ ಇಲ್ಲ, ಸಿಕ್ಕಾಪಟ್ಟೆ ನಿದ್ರೆಯನ್ನು ಮಾಡೋರಿಗೆ ಯೋಗ ಶಕ್ತಿ ಇಲ್ಲ, ನಿದ್ರೆಯೇ ಮಾಡದೇ ಇದ್ದವರಿಗೆ ಯೋಗ ಶಕ್ತಿ ಇಲ್ಲ. ಹಿತವಾದ ನಿದ್ರೆ, ಹಿತವಾದ ಆಹಾರದವರಿಗೆ ಯೋಗ ಶಕ್ತಿ ದೊರೆಯುತ್ತೆ ಅಂತಾನೆ ಕೃಷ್ಣ. ಪರಮ ಮಂಗಳಕರವಾದ ಕೃಷ್ಣನ ಮಾತುಗಳನ್ನು ಕೇಳೋದೇ ಒಂದು ಚಂದ. ಈ ಯಾತ್ರೆಯಲ್ಲಿ ಎಲ್ಲಿದ್ದೀವಿ ಇವತ್ತು ನಾವು? ಬನ್ನಿ ನೋಡಿ. ನೇಚರ್ ಆಫ್ ಲೈಫ್, ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಜರ್ನಿ. 17ನೇ ಚಾಪ್ಟರ್, 17ನೇ ಎಪಿಸೋಡ್, ಶ್ರದ್ಧಾತ್ರಯ ವಿಭಾಗ ಯೋಗ. ನಿನ್ನೆ ಕೂಡ ನೋಡಿದ್ವಿ ಇದನ್ನು ನಾವು. ಇವತ್ತು ಆಹಾರದ ಬಗ್ಗೆ ತಿಳ್ಕೊಳ್ತೀವಿ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು, ಬನ್ನಿ ನೋಡೋಣ. ನಮಸ್ಕಾರ ಆತ್ಮೀಯ ಬಂಧುಗಳೇ. ಇದೊಂದು ವಿಶೇಷವಾದ ಸರಣಿ ನಾವು ನೋಡ್ತಾ ಇದ್ದೀವಿ. ಭಗವದ್ಗೀತೆಯ ಒಂದು ವಿಶೇಷ ಮುಖಗಳನ್ನು ಈ ಪುರುಷೋತ್ತಮ ಮಾಸದ ಒಂದು ಪವಿತ್ರ ಕಾಲದಲ್ಲಿ ನಾವು ತಿನ್ನುವ ಆಹಾರಗಳು. ಆಹಾರಸ್ತಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ. ಯಾರ್ಯಾರ ಮೆಂಟ್ಯಾಲಿಟಿ ಹೇಗಿದೆ ಅದಕ್ಕೆ ತಕ್ಕಂತೆ ಕೆಲವರಿಗೆ ಹುಳಿ ಮೊಸರು ಅಂದರೆ ಪ್ರಾಣ, ಕೆಲವರಿಗೆ ಹುಳಿ ಮೊಸರು ತಿನ್ಲಿಕ್ಕೆ ಹೋದರೆ ಶಾಕ್ ಹೊಡೆದಂಗೆ ಆಗುತ್ತೆ. ನನಗೆ ಆಗೋದೇ ಇಲ್ಲ. ಕೆಲವರು ಮೊಸರು ಹುಳಿ ಇಲ್ಲ ಅಂದರೆ ಮುಟ್ಟಲ್ಲ. ಅದು ಯಾಕೆ ಈ ಥರ ವ್ಯತ್ಯಾಸಗಳು? ಅದಕ್ಕೆಲ್ಲ ಹೇಳ್ತಾನೆ, ಯಜ್ಞ ತಪಃ ತಥಾದಾನಂ ತೇಷಾಂ ಭೇದಂ ಇಮಾಂ ಶೃಣು. ಯಜ್ಞದಲ್ಲಿ, ತಪಸ್ಸಿನಲ್ಲಿ, ದಾನದಲ್ಲಿ ಎಲ್ಲದರಲ್ಲೂ ಈ ತ್ರೈವಿಧ್ಯಗಳಿದೆ. ಅಂದರೆ 3 ವಿಭಾಗಗಳಿದೆ. ಅದನ್ನು ನಾನು ಹೇಳ್ತೀನಿ ಅಂತ ಕೃಷ್ಣ ತುಂಬ ಅದರ ಬಗ್ಗೆ ವಿವರಣೆಯನ್ನು ಮಾಡ್ತಾನೆ. ಆಯುಸ್ಸತ್ವ ಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾ ಆಹಾರ ಸಾತ್ವಿಕ ಶ್ರೇಷ್ಠ. ಮೊದಲು ಸಾತ್ವಿಕ ಆಹಾರಗಳು. ಆಯುರ್ವೈ ಘೃತಂ, ತುಪ್ಪ ತಿನ್ನಬಾರ್ದು. ಇವತ್ತು ಭಾರಿ ಕೊಲೆಸ್ಟ್ರಾಲ್ ಇದೆಲ್ಲ ಹೇಳಿಕೊಂಡು ತುಪ್ಪ ತಿನ್ನಬೇಡಿ. ಗೋಘೃತ, ನೋಡಿ ತುಪ್ಪ ಯಾಕೆ ತಿನ್ನಬೇಕು ಅಂದರೆ ನಾಲಿಗೆಯ ಜೊಲ್ಲಿನ ಜೊತೆಗೆ ನೀರಾಗಿ ಹೋಗುವ ಒಂದು ಸ್ನೇಹ ಅಂದರೆ ಅದು ತುಪ್ಪ ಮಾತ್ರ. ಅಂದರೆ ಗೋಘೃತ, ಶುದ್ಧವಾದ ನಾಟಿ ಹಸುವಿನ ತುಪ್ಪ ನಿಮ್ಮ ಬಾಯಿ ಜೊಲ್ಲಿನ ಜೊತೆಗೆ ಕರಗಿ ನೀರಾಗಿ ಹೊಟ್ಟೆಗೆ ಉದರಕ್ಕೆ ಹೋಗುತ್ತೆ. ಅದು ಕೊಲೆಸ್ಟ್ರಾಲ್ ಆಗಲ್ಲ, ಅದು ಪೂರ್ತಿ ಡೈಜೆಸ್ಟ್ ಆಗುತ್ತೆ. ಅದು ಅಗ್ನಿಗೆ ಉದ್ದೀಪಕ ಅದು. ಅದಕ್ಕೆ ನಮ್ಮ ಪ್ರಾಚೀನ ಕಾಲದ ಪದ್ಧತಿ ಏನು ಅಂದರೆ ಮೊದಲು ತುಪ್ಪವನ್ನು ತಿನ್ನಬೇಕು ಅಂತ, ಸಾತ್ವಿಕವಾರದನ್ನು ತಿನ್ನಬೇಕು. ಅದಕ್ಕೆ ನಮಗೆ ಮಠಗಳೆಲ್ಲ ಊಟ ಹಾಕಿದ್ರೆ ಫಸ್ಟ್ ಅನ್ನದ ಮೇಲೆ ತುಪ್ಪ ಹಾಕ್ತಾರೆ. ಚೂರು ಹಾಕಿರ್ತಾರೆ, ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಡ್ಬೇಕು. ತುಪ್ಪ ಅನ್ನವನ್ನು ಮೊದಲು ತಿನ್ನಬೇಕು. ಹವಿಷ್ಯಾನ್ನ, ಸಪ್ಪೆ ಮೊದಲು ತಿನ್ನಬೇಕು. ಇವತ್ತೇನು ಮಾಡ್ತಾರೆ ಕೆಲವರು, ಖಾರ ಚಟ್ನಿ ಕಲಸಿ ಅದಕ್ಕೆ ತೊಕ್ಕ ಹಾಕಿ ಅದಕ್ಕೊಂದು ಸ್ವಲ್ಪ ಏನೋ ಬಿಸಿ ಎಣ್ಣೆ ಜೊತೆಗೆ ಇನ್ನೂ ಮೆಣಸಿನಕಾಯಿ ಹಾಕೊಂಡು ಕಲಸಿ ತಿನ್ಬಿಡ್ತಾರೆ. ಅದು ತುಂಬ ವಿಪರೀತ ಪರಿಣಾಮ ಆಗುತ್ತೆ. ಅದೆಲ್ಲ ರಾಜಸ ಆಹಾರಕ್ಕೆ ಜಾರಿ ಬಿಡುತ್ತೆ. ಅದು ಆಯುಷ್ಯ ಅಭಿವೃದ್ಧಿ ಆಗುವ ಆಹಾರವನ್ನು ಸ್ವೀಕಾರ ಮಾಡಿ. ಆಯುರ್ವೈ ಘೃತಂ, ವೇದ ಮಂತ್ರ ಅದು. ಆಯುಷ್ಯ ಅಂದರೆ ತುಪ್ಪ. ಅಂತಹ ಆಯು, ಸತ್ವ ಬಲಾರೋಗ್ಯ,
ಚಿತ್ತಶುದ್ಧಿ ಕಾರಣ ಆಗಬೇಕು. ಬಲ ಆರೋಗ್ಯಗಳು, ಸತ್ವ ಅಂದರೆ ಚಿತ್ತಶುದ್ಧಿ. ತಿಂದ ಮೇಲೆ ಅದರ ವಿಪರೀತ ಪರಿಣಾಮ ಆಗ್ತಾ ಇರಬಾರ್ದು, ಸತ್ವಶುದ್ಧಿ ಇರಬೇಕು. ಸತ್ವ ಬಲ ಆರೋಗ್ಯ ಕಾರಣ ಆಗಬೇಕು. ಸುಖ ಪ್ರೀತಿ ವಿವರ್ಧನ, ಸುಖವಾಗಿ ಅದೆಲ್ಲ ಜೀರ್ಣ ಆಗಬೇಕು, ಪ್ರೀತಿಗೆ ಹೇತು ಆಗಬೇಕು, ಬಹುಕಾಲ ಸುಖ ಕೊಡುವಂತಹ ಆಹಾರ ಆಗಬೇಕು. ರಸ್ಯಾಹ ಸ್ನಿಗ್ಧಾಹ, ಒಳ್ಳೆ ರಸಭರಿತವಾಗಿರಬೇಕು. ಈ ರೀತಿಯಾಗಿ ಇದನ್ನು ಸೇವಿಸಿದರೆ ಆಹಾರ ಸಾತ್ವಿಕ ಪ್ರಿಯ ಇದೆ. ಇಂಥ ಆಹಾರಗಳು ತುಂಬ ದೊಡ್ಡ ಪಟ್ಟಿ ಇದೆ, ಅದು ವಿಷ್ಣು ಪುರಾಣಕ್ಕೆ ಹೋದರೆ ಸಾತ್ವಿಕ ಆಹಾರಗಳು ಯಾವುದು ಅಂತ 4-5 ಅಧ್ಯಾಯಗಳಲ್ಲಿ ಅದರ ವಿವರಣೆಯನ್ನು ಮಾಡಿದ್ದಾರೆ. ಅಂದ್ರೆ ಇವತ್ತು ಆಚಾರ್ಯ ಆಹಾರದ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಇವತ್ತು ನೀವು ಯೂಟ್ಯೂಬ್ ಚಾನಲ್ಸ್ಗಳು ನೋಡಿದ್ರೆ ಈ ಅಡುಗೆ ಚಾನಲ್ಸ್ಗಳೇನಿದೆ ಅವ್ರಿಗೆ ಹೆಚ್ಚಿನ ವ್ಯೂಸ್, ತುಂಬಾ ಜನಕ್ಕೆ ಈ ಒಗ್ಗರಣೆ ಹಾಕೋದು ಹೆಂಗೆ ಅಂತ ಹೇಳ್ಕೊಡೋದೇ ಒಂದು ದೊಡ್ಡ ಇದು. ಆದ್ರೆ ತುಂಬಾ ಆಹಾರದ ಬಗ್ಗೆ ಜನಗಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಆದ್ರೆ ಆ ಆಹಾರದಿಂದನೇ ಅವ್ರಿಗೆ ಆ ಮನಸ್ಸು ಚೇಂಜ್ ಆಗುತ್ತೆ, ಅವರ ಒಂದು ವ್ಯಕ್ತಿತ್ವ ಹೇಗಿದೆ ಆ ಥರದ ಆಹಾರಗಳು ಹೇಳ್ತಾರೆ ಅಂತ ತಿಂತಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು. ಇನ್ನು ಇದು ಸಾತ್ವಿಕ ಆಹಾರ ಅಂದರೆ ಈಗ ನಿಮಗೆ ಅದು ಸಾತ್ವಿಕ ಹೇಗೆ ಅಂತ ಮುಂದಿಂದಕ್ಕೆ ಹೋದಾಗ ಇನ್ನೂ ಸ್ಪಷ್ಟ ಆಗುತ್ತೆ. ಈಗ ರಾಜಸ ಆಹಾರ ಹೇಳ್ತಾನೆ, ಅವಾಗ ಅದು ಸಾತ್ವಿಕ ಅಲ್ಲ ಅಂತ ಅರ್ಥ. ಕಟು ಆಮ್ಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕ ಆಮಯಪ್ರದಾಹ ಅಂತ ಹೇಳ್ತಾನೆ. ಅತಿ ಖಾರ, ಅತಿ ಹುಳಿ, ಕೆಲವರಿಗೆ ಹುಳಿ ಎಷ್ಟು ಹಾಕಿದರೂ ಸಾಕಾಗಲ್ಲ. ಇನ್ನು ಅತಿ ಖಾರ, ಅಧಿಕವಾದ ಉಪ್ಪು, ತುಂಬ ಉಪ್ಪು ತಿನ್ನಬಾರ್ದು, ಉಪ್ಪು ತಿಂದೇನೇ ಇರಬಾರ್ದು, ತುಂಬ ಉಪ್ಪು ತಿನ್ನಬಾರ್ದು. ಆಮೇಲೆ ಕೆಲವರು ತುಂಬ ಬಿಸಿ ಬಿಸಿ ತಿಂತಾರೆ. ತುಂಬ ಬಿಸಿ ಅನ್ನೋದು ನರನಾಡಿಗಳನ್ನೆಲ್ಲ ತುಂಬ ಹಾನಿಗೊಳಿಸುತ್ತೆ. ಅದು ಒಂಥರ ಡ್ರಗ್ಸ್ ಇದ್ದ ಹಾಗೆ, ತುಂಬ ಬಿಸಿ. ಅಷ್ಟು ಬಿಸಿ ತಿನ್ನಲೇಬಾರ್ದು, ನರನಾಡಿಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಆಮೇಲೆ ಅತಿ ತೀಕ್ಷ್ಣ, ತಿಂದ ತಕ್ಷಣ ಛಳ್ಳಂತ ಅದೇನೋ ಒಂದು ಭಾವನೆ ಹುಟ್ಟುತ್ತೆ. ಅದು ಈ ಪಾನಿಪುರಿ ಇತ್ಯಾದಿಗಳು ಅದೆಲ್ಲ ಸಿಕ್ಕಾಪಟ್ಟೆ ಅದಕ್ಕೆ ಏನೇನೋ ಹಾಕ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ಒಂದೇ ಬಾರಿ ಅದು ನೆತ್ತಿಗೆ ಏರಬೇಕು, ಅವಾಗೊಂದು ಆನಂದ ಪಡ್ತಾರೆ. ಇದು ಅತಿ ತೀಕ್ಷ್ಣವಾದದ್ದು. ಇದೆಲ್ಲ ಆಹಾರ ರಾಜಸ ಶ್ರೇಷ್ಠ, ಇದೆಲ್ಲ ರಾಜಸರಿಗೆ ಇಷ್ಟವಾಗುವ ಆಹಾರ. ಇದರ ಪರಿಣಾಮ ಏನಾಗಿರುತ್ತೆ ಅಂದರೆ ನೋಡಿ, ಸಾತ್ವಿಕ ಆಹಾರ ಏನಾಗುತ್ತೆ ಅಂದರೆ ಆಯುರ್ವೃದ್ಧಿ ಅಂತ ಹೇಳ, ಅದು ವಿಶೇಷವಾಗಿ ಅವರಿಗೆ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಅಂತ ಹೇಳಿದ್ದಾರೆ. ಸ್ಥಿರವಾದ ಆಹಾರ ಅಂದರೆ ತುಪ್ಪ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಅದು ತುಂಬ ಕಾಲ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡುತ್ತೆ. ಇದೇನು ಮಾಡುತ್ತೆ ಅಂದರೆ ತಿನ್ಬೇಕಾದ್ರೆ ತಿನ್ಬಿಡ್ತೀವಿ, ಆಮೇಲೆ ಮನಸ್ಸಾಗಿ ಪರಿವರ್ತನೆ ಆಗುತ್ತೆ. ಅನ್ನಮಶಿತಂ ತ್ರೇಧಾ ವಿಭಜ್ಯತೆ ಅಂತ ಆಯುರ್ವೇದ ಚರಕ ಅಷ್ಟಾಂಗಗಳಲ್ಲೆಲ್ಲ ಹೇಳುವುದು. ತಿಂದ ಅನ್ನ 3 ವಿಭಾಗ ಆಗುತ್ತೆ. ಸ್ಥೂಲವಾದದ್ದು ಮಲಮೂತ್ರ ಆಗುತ್ತೆ, ಮಧ್ಯಮ ಭಾಗ ರಕ್ತ ಆಗುತ್ತೆ, ಸೂಕ್ಷ್ಮ ಭಾಗ ಮನಸ್ಸಾಗುತ್ತೆ. ಆದ್ದರಿಂದ ಅದರಲ್ಲಿ ಈಗ ನೀವು ತೀಕ್ಷ್ಣವಾದ ಆಹಾರದಲ್ಲಿ ಸೂಕ್ಷ್ಮ ಭಾಗ ಅಂದರೆ ಮನಸ್ಸು ತೀಕ್ಷ್ಣ ಆಗುತ್ತೆ, ಮನಸ್ಸೇ ರೂಕ್ಷ ಆಗುತ್ತೆ. ಯಾಕೋ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂತಿರ್ತಾರೆ ಎಷ್ಟೋ ಜನ. ಹೊರಗಡೆ ಆವರಣ ಎಲ್ಲ ಚೆನ್ನಾಗಿರುತ್ತೆ, ಹೆಂಡತಿ ಬೈದಿರಾಳ ಇಲ್ಲ, ಮಕ್ಕಳ ಜೊತೆ ಗಲಾಟೆ ಆಗಿದೆಯಾ ಇಲ್ಲ, ಮನೆಯಲ್ಲಿ ಸಂಪತ್ತಿದೆಯಾ, ಎಲ್ಲವೂ ಇದೆ, ಫ್ಯಾನ್ ಇದೆ, ಗಾಳಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಯಾಕೆ? ನೀನು ತಿಂದ ಆಹಾರ ಸರಿ ಇಲ್ಲ. ಆ ಆಹಾರ ಮನಸ್ಸಾಗಿ ಪರಿವರ್ತನೆ. ದುಃಖ ಶೋಕ ಆಮಯ, ದುಃಖ ಇರುತ್ತೆ, ಶೋಕ ಅಂದರೆ ನಿರಂತರ ಇರುತ್ತೆ, ಆಮಯ ಅಂದರೆ ರೋಗಗಳಿಗೆ ಕಾರಣ ಆಗ್ತಾ ಇರುತ್ತೆ. ಅಷ್ಟೆಲ್ಲ ಆಹಾರ, ಅತಿಯಾದ ಬೇಳೆ, ಅತಿಯಾದ ಖಾರ, ಇವುಗಳೆಲ್ಲ ಒಳ್ಳೆಯದಲ್ಲ. ಇನ್ನು ತಾಮಸ ಆಹಾರ ಇದೆ. ಬೆಳಿಗ್ಗೆದ್ದನ್ನು ರಾತ್ರಿಗೆ ಇಡೋದಲ್ಲ, ಮರುದಿನ ಬೆಳಿಗ್ಗೆ ತನಕ ಚಿತ್ರಾನ್ನ ಮಾಡಿ ತಿನ್ನೋದು. ಇನ್ನು ಹೊಸ ಪದ್ಧತಿ ತಂಗಳು ಪೆಟ್ಟಿಗೆ ಬಂದಿದೆಯಲ್ಲ, ಫ್ರಿಡ್ಜ್ ಭಾನುವಾರ ಮಾಡಿಟ್ರೆ ಮುಂದಿನ ಭಾನುವಾರ ತನಕ ಅದು ಡಿಸ್ಪೋಸ್ ಆಗಲ್ಲ. ಹಾಕೊಂಡು ತಿಂತಾ ಇರೋದು, ಫ್ರಿಡ್ಜ್ ತೆಗೆಯೋದು, ಹಾಕೊಳ್ಳೋದು, ಮತ್ತೆ ಫ್ರಿಡ್ಜ್ ಮುಚ್ಚಿಬಿಡೋದು. ನೀವು ಈ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಅನ್ನ ಮಿಕ್ಕೋಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಕೂಡ ಹಳಸಿದ ಅನ್ನಕ್ಕೆ ಏನೋ ಒಂದು ಕಲಿಸ್ಕೊಂಡು ಚಿತ್ರಾನ್ನ ಮಾಡಿ ಅಂದರೆ ವೇಸ್ಟ್ ಆಗುತ್ತೆ ಅಂತ ತಿಂತಾಯಿದ್ರು. ಆದರೆ ಈಗ ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಅಪಾರ್ಟ್ಮೆಂಟಲ್ಲಿದ್ದೆ, ನನಗೆ ಬೇಕಾದವರು ಅವರಿಬ್ಬರೂ ಕೆಲಸ ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರೂ. ಅವ್ರು ಒಂದು ಸರಿ ಸಂಡೇ ಒಂದಷ್ಟು ಹುಳಿ ಪಲ್ಯಗಳೆಲ್ಲ ಮಾಡಿಟ್ಬಿಡ್ತಾರೆ, ಫ್ರಿಡ್ಜಲ್ಲಿ ಇಟ್ಬಿಡ್ತಾರೆ. 3-4 ದಿನಕ್ಕೆ ಬರ್ತಾರೆ, ಬಿಸಿ ಮಾಡ್ಕೋತಾರೆ, ಅದನ್ನೇ ಹಾಕೋತಾರೆ. ಅಂದರೆ ದುಡ್ಡಿಲ್ಲದೆ ಇರೋರಲ್ಲ, ಸೋಮಾರಿ. ಅದು ಮಾಡಕ್ಕೆ ಸಮಯ ಇಲ್ಲ ಅಂತ ಹೇಳಿ ಅದು 3 ದಿನ ಆದ್ರೂ ಇನ್ನೂ ಚೆನ್ನಾಗಿದೆ, ಆದ್ರೆ ಫ್ರಿಡ್ಜಲ್ಲಿ ಇಟ್ರೆ ಹೋಗಲ್ಲ ಅಂತ. ತಾವು ತಂಗಳ ಪೆಟ್ಟಿಗೆ ಬಗ್ಗೆ ಹೇಳಿದ್ರೆ, ಫ್ರಿಡ್ಜಲ್ಲಿ ಇಟ್ರೆ ತುಂಬಾ ಹಾನಿಕಾರಕ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾ ಇದ್ದಾರೆ. ಫ್ರಿಡ್ಜಲ್ಲಿ ಇಡುವ ಆಹಾರಗಳು ಯಾವುದು ಕೊಳೆಯಲ್ಲ ಆಹಾರ, ಅವುಗಳಿಂದ ಮತ್ತೆ ಅದು ಬೇರೆ ಬೇರೆ ಥರ ಬ್ಯಾಕ್ಟೀರಿಯಾ ಎಲ್ಲ ಹುಟ್ಟಿ ಫ್ರಿಡ್ಜಿಂದ ಹೊರಗಡೆ ಇಟ್ಟ ತಕ್ಷಣ ಅದು ಏನಾಗುತ್ತೆ, ಅದು ನಮ್ಮ ಹೊಟ್ಟೆಲಿ ಹಾಕಿದಾಗ ಅದೇ ಆಗುತ್ತೆ. ಅದು ಯಾತಯಾಮಂ, 1-2.5 ಗಂಟೆ ಮೇಲೆ ಮಾಡಿಟ್ಟ ಆಹಾರವನ್ನು ತಿಂದರೆ ಅದು ತಾಮಸ ಆಗುತ್ತೆ ಅಂತ ಹೇಳಿದ್ದಾರೆ. ಕೆಲವರು 2.5 ಗಂಟೆ ಏನು ಮಾಡ್ತಾ ತಿನ್ಬಿಡ್ತಾರೆ, ಅದು ಒಳ್ಳೆಯದಲ್ಲ. ಅದಕ್ಕೆ ಅತಿ ಬಿಸಿ ಅಂತ ನಿರಾಕರಣೆ ಮಾಡಿದರು. ಅತಿ ಬಿಸಿ ಆಗಬಾರ್ದು. ಯಾಕೆಂದರೆ ಈಗ ನೋಡಿ, ನಮ್ಮ ಹಿಂದೂ ಧರ್ಮದ ಪದ್ಧತಿಯಲ್ಲಿ ಹೇಗಿದೆ ಅಂದರೆ, ಅನ್ನ ಮಾಡಿದ ಮೇಲೆ ದೇವ್ರ ಮುಂದೆ ಇಡ್ತೀವಿ, ತಂದು ನೈವೇದ್ಯ ಆಗುತ್ತೆ.
ಆಮೇಲೆ ಅದನ್ನು ತೊಗೊಂಡೋಗಿ ಮತ್ತೆ ಅಗ್ನಿ ಮುಂದೆ ಇಡ್ತೀವಿ, ಅಲ್ಲಿ ವೈಶ್ವದೇವ ಆಗುತ್ತೆ. ಆಮೇಲೆ ಬಂದ ಅತಿಥಿ ಅಭ್ಯಾಗತರಿಗೆ ಬಡಿಸ್ತೀವಿ, ಅಲ್ಲೂ ಒಂದು ಯಜ್ಞ ಆಯಿತು. ಆಮೇಲೆ ನಾವು ಕೂತ್ಕೊಳ್ತೀವಿ. ಕರೆಕ್ಟ್ ಟೈಮ್ ಫಿಕ್ಸ್ ಮಾಡಿದ್ದಾರೆ, 2ರಿಂದ 2.5 ಗಂಟೆ ಬೇಕು. ಅದು ಆಹಾರ ಸರಿಯಾಗಿರುತ್ತೆ. ಅತಿಯಾಗಿ ತಣ್ಣಗೂ ಇರಬಾರದು, ಅತಿಯಾದ ಉಗುರು ಬೆಚ್ಚಿನ ಆಹಾರ, ಪರಮ ಸಾತ್ವಿಕ ಉಗುರು ಬೆಚ್ಚಿನ ಆಹಾರ. ಅತಿಯಾದ ಬಿಸಿ ಅಂದರೆ ನೀವು ದೇವರಿಗೆ ಸಮರ್ಪಣೆಯೇ ಮಾಡಿಲ್ಲ, ಟೈಮೇ ಆಗಿಲ್ಲ ಅದಕ್ಕೆ. ಅತಿಯಾದ ಥಂಡಿ ಅಂದರೆ ತುಂಬ ಕಾಲ ಮೀರಿ ಹೋಗಿದೆ, ಸ್ಟೌವಿಂದ ತೆಗೆದು ಡೈರೆಕ್ಟ್ ಆಗಿಟ್ಟು ಹಾಗೆ ಬಡಿಸ್ಕೊಂಡಿರೋಂಥದ್ದು. ನಮ್ಮ ದೇಹಕ್ಕೂ ಕೂಡ ಈಗ ನಾಲಿಗೆಗೆ ಹಾಕಬೇಕಾದ್ರೆ ಉಗುರು ಬೆಚ್ಚಿನ ಬಿಸಿ ಮಾತ್ರ ತಡೆಯುವ ಶಕ್ತಿ ಇದೆ. ನೀವು ಬಲಾತ್ಕಾರವಾಗಿ ಬಿಸಿ ಬಿಸಿ ತಿಂದು ಮುಖ ಎಲ್ಲ ಕಿವುಚ್ಕೊಳ್ಬೇಕಾಗುತ್ತೆ. ಅದು ಸರಿಯಾಗಿದೆ. 2.5 ಗಂಟೆ ಟೈಮ್ ಒಳಗಡೆ ಆಹಾರವನ್ನು ಮಾಡಿದ್ದನ್ನು ಖಾಲಿ ಮಾಡಬೇಕು. ಆದರೆ ಇದನ್ನೆಲ್ಲ ಏನೋ ಒಂದು ಸ್ವಲ್ಪ ಏನೋ ಕರೆದಿದ್ದಿತ್ತು, ಕೋಡುಬಾಳೆ ಮಾಡಿಟ್ಟಿದ್ರಿ, ಅದೇನು 2.5 ಗಂಟೆ ನಿಯಮ ಇಲ್ಲ. ಅದು ಏನೋ ಭರ್ಜಿತಂ ಫಲವದ್ ಗ್ರಾಹ್ಯಂ ಅಂತ ಹಣ್ಣಿನ ಟೈಮ್ ಕೊಟ್ಟಿದ್ದಾರೆ. ಹುರಿದಿದ್ದು ಕರೆದಿದ್ದೆಲ್ಲ ಹಣ್ಣು ಎಷ್ಟು ದಿನ ಇಟ್ಕೊಳ್ತೀರಿ? 1 ದಿನ, 2 ದಿನ, 3 ದಿನ, 15 ದಿನ ಇಡಬಾರ್ದು. ಮತ್ತೆ ಹಣ್ಣು ಅದನ್ನು ಫ್ರಿಡ್ಜಲ್ಲಿ ಇಟ್ಟು ಅದನ್ನು ಫ್ರಿಡ್ಜಲ್ಲಿ ಇಟ್ಟು 15 ದಿನ ಮಾಡಬಾರ್ದು. ಹೊರಗಡೆ ನ್ಯಾಚುರಲ್ ಆಗಿ ಹಣ್ಣು ಎಷ್ಟು ದಿವಸ ಇರುತ್ತೆ? ಬೆಳಿಗ್ಗೆದ್ದು ಮಧ್ಯಾಹ್ನಕ್ಕೇನು ಹಾಳಾಗಲ್ಲ. 1 ದಿನ, 2 ದಿನ, 2 ದಿನ ಚಕ್ಕುಲಿ ಕೋಡುಬಾಳೆ ಎಲ್ಲ ಇಟ್ಟು ತಿನ್ಬೋದು. ಅದು ಸಾತ್ವಿಕನೇ. ನೀವು ಅದನ್ನ 5 ದಿನ 7 ದಿನಕ್ಕೆ ಹೋದ್ರೆ ಆ ಎಣ್ಣೆ ಹಾಳಾಗಿರುತ್ತೆ, ಕುರ್ಕುರನ್ ಸೌಂಡ್ ಬರ್ಬೋದು ಅಷ್ಟೇ. ಇದನ್ನೆಲ್ಲ ವಿಭಾಗ ಮಾಡಿ, ಅಂದರೆ ದೇವರು ಯಾವ ಸಬ್ಜೆಕ್ಟ್ ಮಾತಾಡಿಲ್ಲ ಹೇಳಿ. ಪ್ರತಿಯೊಬ್ಬರಿಗೆ ದೇಹ ಕೊಟ್ಟು ಅದಕ್ಕೆ ಹಾಕಬೇಕಾದ, ಈಗ ಒಂದು ಮಿಷನ್ ಕೊಟ್ಟ ತಕ್ಷಣ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿಕೊಟ್ಟು ಹೋಗ್ತಾರೆ, ಮ್ಯಾನ್ಯುಯಲ್. ಅದನ್ನು ಹೇಳ್ಕೊಡ್ದೇನೆ ಯಾರೂ ಹೋಗಲ್ಲ. ಒಂದು ದೊಡ್ಡ ಯಂತ್ರ ನೀವು ಅಳವಡಿಸಿದ್ದಾರೆ ಅಂದರೆ ಅದಕ್ಕೊಂದು ಸರ್ವೀಸು, ಅದಕ್ಕೊಂದು ವಿಧಾನ ಎಲ್ಲ ಇದೆಯಾ ಇಲ್ವಾ? ಡೂಸ್ ಅಂಡ್ ಡೋಂಟ್ಸ್ ಎಲ್ಲ ಬರ್ದ್ಬಿಟ್ಟಿದ್ದಾರೆ ಮ್ಯಾನ್ಯುಯಲ್. ಈ ತರ ಯೂಸ್ ಮಾಡಿದ್ರೆ ಹಾಳಾಗೋಗುತ್ತೆ, ಈ ತರ ಮಾಡಬೇಡಿ, ಹಿಂಗೆ ಮಾಡಿ ಅಂತ ಭಗವಂತ ನಮಗೆ ಕೊಡ್ತಾ ಇದ್ದಾನೆ ಇದನ್ನ. ಅದೆಲ್ಲ 6 ತಿಂಗಳು 1 ವರ್ಷ ವಾರಂಟಿಗಳಷ್ಟೇ. ಇದು 100 ವರ್ಷದ ಗ್ಯಾರಂಟಿ ಇಂದ್ರಿಯ ದೇಹ ದೇವ್ರು ಕೊಟ್ಟಿರೋದು. ಅದರ ಯೂಸೇಜ್ ಹೇಗಾಗಬೇಕು ಅಂತ ದೇವರಿಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ. ಯಾತಯಾಮಂ ಗತ ರಸಂ, ರಸ ಹೋಗಿದೆ, ಹಳಸಿಲ್ಲ, ರಸ ಇಲ್ಲ ಅದರಲ್ಲಿ, ತಿನ್ನಬೇಡಿ. ಪೂತಿ ಪರ್ಯುಷಿತಂಚಯತ್, ಅಂದರೆ ಕೆಟ್ಟ ವಾಸನೆ ಬರ್ತಾ ಇದೆ, ಅದನ್ನು ದುರ್ಗಂಧದಿಂದ ಕೂಡಿದೆ, ಹಳಸೋಗ್ಬಿಟ್ಟಿದೆ. ಆಮೇಲೆ ಉಚ್ಚಿಷ್ಟಂ, ಯಾರೋ ತಿಂದು ಬಿಟ್ಟು ಹೋಗಿದ್ದಾರೆ, ತಿನ್ನಬೇಡಿ ಅದನ್ನು, ಅದರ ಪ್ರಭಾವ ಬಂದು ಕೂತಿರುತ್ತೆ. ನಮ್ಮ ಮನೆಯ ಆಹಾರವನ್ನು ಮತ್ತೊಬ್ಬರು ಮುಟ್ಟಿದ್ರೆ ಆ ಆಹಾರದಲ್ಲಿ ದೋಷ ಬಂದು ಕೂತ್ಕೊಳ್ಳುತ್ತೆ ಆ ಕೈಯಿಂದ. ಎಲ್ಲಿಯ ತನಕ ಅಂದರೆ, ನಾನು ಸೋದೆಗೆ ಹೋಗ್ತಾ ಇದ್ದಾಗ ಧವಳಗಂಗೆಯಲ್ಲಿ ತುಂಬ ಪಾಚಿ ಇರ್ತಾ ಇತ್ತು. ಅಲ್ಲಿ ಒಬ್ಬರನ್ನು ಕೇಳಿದೆ, ಯಾಕೆ ಇಷ್ಟು ಬೇಗ ಪಾಚಿ ಬರುತ್ತೆ ಅಂತ. ಆ ಧವಳಗಂಗೆಗೆ ತುಂಬ ಪಾಪ ಇದ್ದವರು ಬಂದು ಸ್ನಾನ ಮಾಡಿದರೆ ಅದಕ್ಕೆ ಲಜ್ಜೆ ಆಗಿ ಮುಜುಗರ ಆಗುತ್ತಂತೆ. ಮುಜುಗರದಿಂದ ನೀರು ಬೇಗ ಹಾಳಾಗ್ಬಿಡುತ್ತಂತೆ. ಈಗ ಕೆಟ್ಟ ಕೈಯಿಂದ ನೀವು ಆ ಹಾಲನ್ನು ಒಳಗಡೆ ಕೈ ಹಾಕಿಬಿಟ್ರೆ ಹಾಲೆಲ್ಲ ಒಡೆದು ಹೋಗುತ್ತಲ್ವ, ನೀರಿನೆಲ್ಲ ಆ ಗುಣ ಇದೆ, ಅದು ತಡ್ಕೊಳ್ಳಲ್ಲ, ಅದು ಬೇಗ ಅದು ತನ್ನನ್ನು ಹಾಳು ಅಂದರೆ ಹಾಳಾಗ್ಬಿಡುತ್ತೆ ಆ ನೀರು ಅಂತ ಅವರೊಂದಷ್ಟು ವಿವರಣೆ ಕೊಟ್ಟರು ಆ ನೀರಿನ ಬಗ್ಗೆ. ಹಾಗಾಗಿ ಯಾವುದೇ ನೀವು ಕುಡಿಯುವ ಆಹಾರವೇ, ಮಳೆಯಿಂದ ಬಂದ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ನೀವು ಕೈಯಲ್ಲಿ ಟಚ್ ಮಾಡಿದರೆ ನೀರು ಹಳಸೋಗುತ್ತೆ. ಕೈಯಲ್ಲಿ ಟಚ್ ಮಾಡಬಾರ್ದು ನೀರನ್ನು, ಟಚ್ ಮಾಡ್ದೇ ಉಪಯೋಗಿಸಿ. ಎಷ್ಟೂ ಉಪಯೋಗಿಸ್ಬೋದು ನೀರನ್ನು. ನೀವು ಕೈಯಲ್ಲಿ ಮುಟ್ಟಿದ್ರ, ನೀವು ಗ್ಲಾಸನ್ನೇ ಹೀಗೆ ನೀರೊಳಗಡೆ ತಂಬಿ ಒಳಗಡೆ ಢಬಕ್ಕಂತ ಎದ್ದು ಕುಡಿದ್ರ ನಾಳೆಗೆ ನೀರು ಹಳಸೋಗುತ್ತೆ. ಆ ನೀರಿನ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ 40 ವಿಭಾಗಗಳಿದೆ. ಕಲ್ಲಿನ ನೀರು, ಆಮೇಲೆ ಸೂರ್ಯನ ಕಿರಣದ ನೀರು, ಚಂದ್ರನ ಕಿರಣದ ನೀರು, ಆ ನೀರಿನಲ್ಲೇ 1000 ವಿಭಾಗ ಇದೆ. ಆಯುರ್ವೇದ ಇದಕ್ಕೆ ಇದು ಬಹುಶಃ 17ನೇ ಅಧ್ಯಾಯ ಪೂರ್ಣ ಆಹಾರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಆಯುರ್ವೇದ. ಧನ್ವಂತರಿಗೆ ಹೇಳಿದ ಆಹಾರದ ಪದ್ಧತಿ ಅದು, ಅದೆಲ್ಲ ಇದರಲ್ಲಿ ಸ್ಪಷ್ಟವಾಗಿದೆ. ಉಚ್ಚಿಷ್ಟಮಪಿ ಚಾಮೇಧ್ಯಂ, ಉಚ್ಚಿಷ್ಟ ಅಮೇಧ್ಯ ಅಂದರೆ ತಿನ್ನಬಾರದ ಇನ್ನೊಬ್ಬರ ಎಂಜಲು ಅಥವಾ ಅಶುಚಿಯಾದ ಆಹಾರ, ತಿನ್ನಬಾರದೇ ಇರುವ ಆಹಾರ, ಇದೆಲ್ಲ ತಾಮಸ ಪ್ರಿಯಂ, ಇದೆಲ್ಲ ತಾಮಸರಿಗೆ ಇಷ್ಟವಾಗುತ್ತೆ. ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವೂ ಬಂದ್ಬಿಡ್ತು. ಇದೆಲ್ಲ ಆಹಾರಗಳನ್ನು ತುಂಬ ವರ್ಣದುಷ್ಟ ಅಂತ ಕರೀತಾರೆ. ಈಗ ಬೀಟ್ರೋಟು, ಅದು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ. ಅಷ್ಟು ಕೆಂಪು ರಸದ ಆ ಒಂದು ಒತ್ತೆ ನಮ್ಮ ದೇಹಕ್ಕೆ ಸೇರುತ್ತೆ. ಅದು ಅಷ್ಟು ಅಗತ್ಯ ಇಲ್ಲ, ಅಷ್ಟು ಕೆಂಪು ರಸ ಅದು ಬೀಟ್ರೋಟು. ಅದು ಸೇರಿದರೆ ಒಳಗಡೆ ಕೆಟ್ಟ ಪರಿಣಾಮಗಳಾಗುತ್ತೆ. ಅಷ್ಟು ಕೆಂಪು ರಸ ನಿಮ್ಮ ದೇಹಕ್ಕೆ ಬೇಡ. ಅದು ತುಂಬ ವಾಸನೆ ಇರುವ ಪದಾರ್ಥ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಪ್ರತಿದಿನ ಅದರದ್ದೇ ನೀವು ಚಟ್ನಿ ಮಾಡಿ ತಿಂತಾ ಇದ್ದರೆ ನಮ್ಮ ದೇಹೇಂದ್ರಿಯಗಳಲ್ಲಿ ಅದರ ಪರಿಣಾಮ ಜಾಸ್ತಿ ಆಗಿಬಿಡುತ್ತೆ. ಅದಷ್ಟು ಅಗತ್ಯ ಇಲ್ಲ, ಅದೆಲ್ಲ ತಾಮಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಮಿತವಾದ ಆಹಾರ, ಮಿತಭುಕ್ ಕ್ಷುತಭುಕ್ ಹಿತಭುಕ್ ಏನೋ ಸೋರುಕ್ ಅಂತ. ಅಂದರೆ ಒಂದು ಸಣ್ಣ ಕಥೆ. ಧನ್ವಂತರಿ ವಾಗ್ಭಟನನ್ನು ಅವತ್ತೆಲ್ಲ ಭಾರಿ ಅಷ್ಟಾಂಗ ಹೃದಯ ಬರೆದವನು ವಾಗ್ಭಟ ಅಂತ. ಅವನು ತುಂಬ ದೊಡ್ಡ ಖ್ಯಾತಿಯನ್ನು ಗಳಿಸಿದ್ದ.
ಅವಾಗ ಎಲ್ಲರೂ ಅವನನ್ನು ಸನ್ಮಾನ ಮಾಡಬೇಕಾದ್ರೆ ಈ ಇತರ ವೈದ್ಯರಿಗೆಲ್ಲ ಬೇಸರವಾಯ್ತಂತೆ. ನಾವು ಎಲ್ಲ ಚೆನ್ನಾಗಿ ಅಧ್ಯಯನ ಮಾಡಿದ್ವಿ, ಅವನಿಗೇನಷ್ಟು ಪ್ರಶಸ್ತಿ. ಆವಾಗ ಧನ್ವಂತರಿಯೇ ವೈದ್ಯರನ್ನೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಬಂದಂತೆ. ಒಂದು ಪಾರಿವಾಳ ರೂಪದಲ್ಲಿ ಬಂದು ಸಭೆಯಲ್ಲಿ ಒಂದು ಪಾರಿವಾಳ ಜೋರಾಗಿ ಕೂಗ್ತಾ ಇದೆ, ಕೋರುಕ್ 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 ಅಂತ. ಪಾರಿವಾಳ ಕೂಗುವುದೇ ಹಾಗೆ. ಎಲ್ಲರ ಮುಂದೆ ಹೋಗಿ ಪಾರಿವಾಳ ಕೂಗ್ತಾ ಇದೆ, ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ವಾಗ್ಭಟನ ಮುಂದೆ ಬಂದು ಕೂಗ್ತಂತೆ. ಅವಾಗ ಅವನು ಹೇಳ್ತಾನೆ, ಹಿತಬುಕ್ ಮಿತಬುಕ್ ಕ್ಷುತಬುಕ್ ಸೋರುಕ್ ಅಂತ. ಕೋರುಕ್, ರುಕ್ ಅಂದರೆ ರೋಗ, ಕಹ ಅರುಕ್, ಯಾರಿಗೆ ರೋಗ ಇಲ್ಲ. ವಾಗ್ಭಟ ಹೇಳ್ತಾನೆ, ಮಿತಭುಕ್, ಮಿತವಾದದ್ದನ್ನು ತಿನ್ನಬೇಕು. ಹಿತಭುಕ್, ಸಾತ್ವಿಕವಾದದ್ದನ್ನು ತಿನ್ನಬೇಕು. ಆಮೇಲೆ ಕ್ಷುತಭುಕ್, ಹಸಿವೆ ಆದಮೇಲೆ ತಿನ್ನಬೇಕು. ಸಹ ಅರುಕ್, ಅವನಿಗೆ ರೋಗ ಬರಲ್ಲ. ಧನ್ವಂತರಿಗೆ ಅವನು ಪ್ರತ್ಯಕ್ಷವಾಗಿ ಧನ್ವಂತರಿ ನಿಂತಂತೆ. ಇವನು ನೋಡು ಸರಿಯಾಗಿ ವೈದ್ಯ. ಹಸಿವೆ ಆಗಿಲ್ಲ, ಸಾತ್ವಿಕ ಆಹಾರ ಅಂತ ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ. ಹಸಿವೆ ಆದಾಗ ತಿನ್ನಿ, ಹಿತವಾದದ್ದನ್ನು ತಿನ್ನಿ, ಮಿತವಾಗಿ ತಿನ್ನಿ. ಇವತ್ತೆಲ್ಲ ಚೀಲ ಅಳ್ಳಾಡಿಸಿದ ಹಾಗೆ ಹೊಟ್ಟೆ ಅಳ್ಳಾಡಿಸ್ಕೊಂಡು ಚೆಲ್ಲೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ತುಂಬಿ ಬಿಡೋದು, ಅದು ಉಸಿರಾಡಲಿಕ್ಕೂ ಜಾಗ ಇರಲ್ಲ. ಅಷ್ಟು ಅತಿಯಾದ ಆಹಾರ ಸೇವನೆಯು ಒಳ್ಳೆಯದಲ್ಲ. ಅದನ್ನು ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದಾನೆ. ನಾತ್ಯಶ್ನತಸ್ತು ಯೋಗೋಸ್ತಿ ನಚೈಕಾಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವಚಾರ್ಜುನ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ತುಂಬ ಸುಂದರ ವಿವರಣೆ ಹಿಂದೆ ಆಹಾರದ ಬಗ್ಗೆ ಭಗವದ್ಗೀತೆಯಲ್ಲಿ ಫೈನಾನ್ಸ್ ಬಗ್ಗೆ ಇದೆ, ಆಹಾರದ ಬಗ್ಗೆ ಇದೆ, ಆಲ್ ಇನ್ ಒನ್ ಎಲ್ಲನೂ ಇದೆ. ಯಾವುದಿಲ್ಲ ಇದರಲ್ಲಿ. ಅತಿಯಾದ ತಿಮ್ಮಂಡಿಗಳಿಗೆ ಯೋಗ ಶಕ್ತಿ ಇಲ್ಲ, ಏನೂ ತಿಂದನೇ ಇದ್ದವರಿಗೆ ಯೋಗ ಶಕ್ತಿ ಇಲ್ಲ, ಸಿಕ್ಕಾಪಟ್ಟೆ ನಿದ್ರೆಯನ್ನು ಮಾಡೋರಿಗೆ ಯೋಗ ಶಕ್ತಿ ಇಲ್ಲ, ನಿದ್ರೆಯೇ ಮಾಡದೇ ಇದ್ದವರಿಗೆ ಯೋಗ ಶಕ್ತಿ ಇಲ್ಲ. ಹಿತವಾದ ನಿದ್ರೆ, ಹಿತವಾದ ಆಹಾರದವರಿಗೆ ಯೋಗ ಶಕ್ತಿ ದೊರೆಯುತ್ತೆ ಅಂತಾನೆ ಕೃಷ್ಣ. ಆ ಪದ್ಧತಿಗಳನ್ನೆಲ್ಲ ಇಲ್ಲಿ ಶುದ್ಧ ಭಾಗವತರ ಅಪೇಕ್ಷೆಗಳೇನಿರುತ್ತೆ ಇದನ್ನೆಲ್ಲ ಹೇಳಿದಾನೆ. ಮತ್ತೊಂದು ವಿಭಾಗ ಮಾಡ್ತಾನೆ, ಯಜ್ಞ. ಯಾವುದು ಯಜ್ಞ? ಅದನ್ನು ಇವಾಗ ಮೊದಲು ಬಂದ ಪ್ರಶ್ನೆ ಅದು. ವಿಧಿ ಇಲ್ಲದೆ ಮಾಡುವ ಶ್ರದ್ಧೆ, ವಿಧಿ ಸಹಿತವಾದ ಶ್ರದ್ಧೆ. ಈ ಪ್ರಶ್ನೆಗಳು ಬಂತಲ್ವಾ. ಅಫಲಾಕಾಂಕ್ಷಿಭಿರಿ ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕ. ಯಾವುದು ಸಾತ್ವಿಕ ಯಜ್ಞ ಅಂದರೆ, ನನಗೆ ಯಾವ ಫಲದ ಆಕಾಂಕ್ಷೆ ಇಲ್ಲ. ವೇದದಲ್ಲಿ ಇಂಥ ಯಜ್ಞ ಮಾಡಿದರೆ ಜಗತ್ತಿಗೆ ಕ್ಷೇಮ ಆಗುತ್ತೆ ಅಂತ ಹೇಳಿದ್ದಾರೆ. ಅವನ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೀರಿ? ದೇವರ ಪೂಜೆ ಯಾಕೆ ಮಾಡ್ತಾ ಇದ್ದೀರಿ? ದೇವತೆಗಳ ಹತ್ರ ಬಂದು ಭಗವಂತನೇ ಕೇಳ್ತಾನೆ, ನನ್ನ ಆರಾಧನೆಯನ್ನು ಯಾಕೆ ಮಾಡ್ತಾ ಇದ್ದೀರಿ? ದೇವತೆಗಳು ಹೇಳ್ತಾರೆ, ಋಣೀಮಹೇತೆ ಪರಿತೋಷಣಾಯ. ದೇವರೇ ಎಲ್ಲ ಕೊಟ್ಟವನು, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿರಲೆನಗೆ. ಏನು ಕೊಟ್ಟಿಲ್ಲ ದೇವರೇ ನೀನು. ನಾನು ನಿಮಗೆ ಏನು ಕೊಟ್ಟಿದ್ದೀವಿ ದೇವರೇ? ನಾವೇನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಭಾವನೆಯ ಅಭಿವ್ಯಕ್ತಿಗೆ ಈ ಕರ್ಮ ಮಾಡ್ತಾ ಇದ್ದೇವೆ. ನಮ್ಮ ಭಾವನೆ ಏನು? ದೇವರು ಪ್ರೀತನಾಗಬೇಕು. ಪ್ರಿಯತೆ ಅಮಲಯಾ ಭಕ್ತಿಯ ಹರಿರನ್ಯದ್ ವಿಡಂಬನ. ಅವನಿಗೆ ಬೇಕಾಗಿರೋದು ನಿರ್ವ್ಯಾಜವಾದ ಭಕ್ತಿ, ಉಳಿದಿದ್ದೆಲ್ಲ ಆಡಂಬರ. ಆ ನಿರ್ಮಲವಾದ ಭಾವನೆಗೋಸ್ಕರ ಆರಾಧನೆ ಮಾಡ್ತಾ ಇದ್ದೀವಿ ದೇವರೇ, ನಮಗೇನೂ ಬೇಕಾಗಿಲ್ಲ. ಇದು ಸಾತ್ವಿಕ ಶ್ರದ್ಧೆ. ನೀವು ಯಾವುದೇ ಕರ್ಮಗಳನ್ನು ಮಾಡಿ, ನಾನು ಮೊನ್ನೆ ಹೇಳಿದ್ನಲ್ಲ, ಒಂದು ಸ್ಟೇಟಸ್ ಇಟ್ಕೊಳ್ಳಿಕ್ಕೆ ಮಾಡಬೇಡಿ, ಇನ್ನೊಬ್ಬರ ಪ್ರೀತಿಗಾಗಿ ಮಾಡಬೇಡಿ, ಅದು ಭಗವಂತನ ಪ್ರೀತಿಗಾಗಿ ಮಾಡಿ. ಅಭಿಸಂಭಾಯಿತು ಫಲಂ. ನೋಡಿ, ರಾಜಸ ಆಗಿಬಿಡುತ್ತೆ. ಫಲದ ಅಪೇಕ್ಷೆ ಇಲ್ಲದೆ ದೇವರ ಪ್ರೀತಿಯನ್ನು ಉದ್ದೇಶದಲ್ಲಿ ಹೊರಟ್ರೆ ಸಾತ್ವಿಕ ಆಗುತ್ತೆ. ಅದೇ ಸತ್ಕರ್ಮ, ಅದೇ ದ್ರವ್ಯಗಳು, ಅದೇ ಮಂತ್ರಗಳು. ನಿಮಗಲ್ಲಿ ಫಲದ ಆಕಾಂಕ್ಷೆ ಬಂತು ಅಂದರೆ ರಾಜಸ ಸ್ಮೃತಃ. ಸಂಧಾಯಿತು ಫಲಂ ದಂಬಾರ್ಥಮಪಿ ಚೈವಯತ್. ಒಂದೋ ತನ್ನ ದೊಡ್ಡಸ್ತಿಕೆ, ಒಂದೋ ಫಲದ ಆಕಾಂಕ್ಷೆ. ಯಾರು ಯಜ್ಞ ಮಾಡ್ತಾನೆ ತಮ್ ಯಜ್ಞಂ ವಿಧಿ ರಾಜಸಂ, ಅದು ರಾಜಸ ಯಜ್ಞ ಅಂತ ಕರೆಸಿಕೊಂಡು ಬಿಡುತ್ತೆ. ಇನ್ನು ತಾಮಸ. ಈಗ ಆ ಪ್ರಶ್ನೆಗೆ ಪೂರ್ಣ ಉತ್ತರ ಇದೆ. ವಿಧಿಹೀನಂ. ಈಗ ವಿಧಿ ಇಲ್ಲ, ಶ್ರದ್ಧೆ ಇದೆ, ಅದು ಏನು ಒಂದು ಪ್ರಶ್ನೆ ಕೇಳಿದ ಕೃಷ್ಣ ಹೇಳ್ತಾನೆ, ಅದು ತಾಮಸವೇ ಆಗುತ್ತೆ. ವಿಧಿ ಅವಿಧಿನಾಹುತಂ ಅಹುತಮೇವ ಅಂತ. ವಿಧಿ ಇಲ್ಲದೆ ನೀವು ಏನು ಹೋಮಗಳನ್ನು ಮಾಡ್ತೀರಿ, ಅದು ಹೋಮ ಮಾಡಿಲ್ಲ ಅಂತಲೇ ಅರ್ಥ. ಆದ್ದರಿಂದ ವಿಧಿ ಹೇಗಿದೆಯೋ ಹಾಗೆ ಮಾಡಬೇಕು. ಆದ್ದರಿಂದ ವಿಧಿಹೀನಂ ಅಸೃಷ್ಟಾನ್ನಂ ಅಂದ್ರೇನು? ಅನ್ನದಾನ ಇಲ್ಲದೆ, ಮಂತ್ರವಿಲ್ಲದೆ ಮಾಡಿದ ದಾನ, ಅನ್ನದಾನ ಇಲ್ಲದೆ ಮಾಡಿದ ಯಜ್ಞಗಳು. ಮಂತ್ರಹೀನಂ ಅದಕ್ಷಿಣಂ. ಇನ್ನು ದಕ್ಷಿಣೆ ಇಲ್ಲದೆ ಯಾವುದೇ ದಾನ ಮಾಡಿ ಒಂದು ದಕ್ಷಿಣೆ ಕೊಡಬೇಕು, ಅದು ಲಕ್ಷ್ಮಿಯ ಸನ್ನಿಧಾನ, ಸಣ್ಣ ದಕ್ಷಿಣೆ ಆದರೂ ಕೊಡಬೇಕು. ಶ್ರದ್ಧಾ ವಿರಹಿತಂ. ಇನ್ನು ಕೆಲವೊಮ್ಮೆ ಶ್ರದ್ಧೆಯೂ ಇರಲ್ಲ, ತತ್ ತಾಮಸಂ ಉದಾಹರತಂ. ಅದೆಲ್ಲವೂ ಕೂಡ ತಾಮಸಂ ಪರಿಚಕ್ಷತೆ ಅಂತ ಇಷ್ಟು ವಿಭಾಗ ಮಾಡಿದ.
ಬಹಳ ದೊಡ್ಡ ದೊಡ್ಡ ಈ ಪೊಲಿಟಿಷಿಯನ್ಸ್ ಜನಗಳ ಒಂದು ಒಳ್ಳೆ ಇಮೇಜ್ ತಗೊಳ್ಬೇಕು ಅಂತ ಹೇಳಿ ಅವ್ರು ಎಲ್ಲನೂ ಮಾಡ್ತಾರೆ. ಈ ಹಿಂದೂ ಹತ್ರ ಬಂದಾಗ ಹಿಂದೂಗಳ ಯಜ್ಞಗಳ ಹೋಮಗಳು ಮಾಡಿ ಸಾವಿರಾರು ಜನಕ್ಕೆ ಊಟ ಹಾಕ್ಸೋದು, ರಾಮನವಮಿ ಬಂದರೆ ಏನು ದೊಡ್ಡ ದೊಡ್ಡ ಪೆಂಡಾಲ್ಗಳನ್ನು ಕಟ್ಟಿಸಿ ಎಲ್ಲರಿಗೂ ಇದು ಪಾನಕಗಳು ಇದನ್ನೆಲ್ಲ ವಿತರಣೆ ಮಾಡೋದು. ಅದು ದುರ್ಯೋಧನ ಆರಂಭ ಮಾಡಿದ್ದು. ಪುಂಡರೀಕ ಯಾಗ ಮಾಡಿದ್ನಲ್ಲ, ಪುಂಡರೀಕ ಯಾಗ ಅಂದರೆ ದೇವರನ್ನ ಮೆಚ್ಚಿಸುವ ಯಾಗ, ಅದು ಪುಂಡರೀಕಾಕ್ಷನ ಯಾಗ ದುರ್ಯೋಧನ ಮಾಡಿದ್ದಾನೆ. ಏನ್ರಿ ಅದೇನೋ ಹೇಳ್ತಾರಲ್ಲ, ಇಂಥವ್ರ ಬಾಯಲ್ಲಿ ಪಿಶಾಚಿ ಬಾಯಲ್ಲಿ ರಾಮ ಮಂತ್ರಣ ಅಂತ, ಭೂತದ ಬಾಯಲ್ಲಿ ಭಗವದ್ಗೀತೆ. ಅದೇ ಥರನೇ ಇದು. ಆ ದುರ್ಯೋಧನ ಮಾಡಿದ ಯಜ್ಞಗಳ ಪರಿಷ್ಕಾರ, ಆ ರಾಜಕಾರಣ ಇನ್ನೂ ಮುಂದುವರಿತಾ ಇದೆ ಅಷ್ಟೇ. ಅದೆಲ್ಲ ತಾಮಸ ಅಂತ ಕರೆಸಿಕೊಳ್ಳುತ್ತೆ. ಅದಕ್ಕೆ ಮಹತ್ವವನ್ನು ಕೊಡಬೇಡಿ ಅಂತ ಹೇಳ್ತಾನೆ. ಇನ್ನು ಅದಾದ ಮೇಲೆ ಶಾರೀರಿಕವಾದ ಸಾತ್ವಿಕ ರಾಜಸ ತಾಮಸ ಭಾವಗಳನ್ನು ಹೇಳ್ತಾನೆ. ಶಾರೀರಿಕವಾದ ತಪಸ್ಸು, ದೇವದ್ವಿಜ ಗುರುಪ್ರಾಜ್ಞೆ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶಾರೀರಂ ತಪ ಉಚ್ಯತೆ. ದೇವತೆಗಳು, ದ್ವಿಜ ಅಂದರೆ ಬ್ರಾಹ್ಮಣರು. ಹಿಂಗೆ ಹೇಳಿದ ತಕ್ಷಣ ಮತ್ತೆ ಬ್ರಾಹ್ಮಣರು, ಇವನು ಕೃಷ್ಣ ಬ್ರಾಹ್ಮಣರಿಗೆ ತುಂಬ ಬಕೆಟ್ ಹಿಡಿದ್ಬಿಟ್ಟ ಅಂತ ದೇವರನ್ನೇ ಬೈಯುವಂತಹ ವ್ಯವಸ್ಥೆ. ದ್ವಿಜ ಅಂದರೆ ಸದ್ಗುಣಗಳು ಅಂತ ಇಟ್ಕೊಳ್ಳಿ, ಆಯಿತಾ. ಬ್ರಾಹ್ಮಣರು ಅಂದರೆ ಆ ಬ್ರಾಹ್ಮಣ್ಯದ ಧರ್ಮಗಳೇ ಅನುಷ್ಠಾನ ಮಾಡದೇ ಇರುವ ವ್ಯಕ್ತಿಗಳು ಅಂತ ಅರ್ಥ ಅಲ್ಲ. ಸಾತ್ವಿಕವಾದ ಗುಣಗಳು ಅಂತ ಇಟ್ಕೊಳ್ಳಿ. ಅದು ಯಾರಿದ್ರೂ ಅವರಿಗೆ ಪೂಜೆ ಮಾಡಿ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ. ತುಂಬ ದೊಡ್ಡ ಜ್ಞಾನಿ ಇದ್ದಾನೆ, ಅವನನ್ನು ಅವಮಾನ ಮಾಡಬೇಡಿ ಸಮಾಜದಲ್ಲಿ. ದೇವತೆಗಳ ಆರಾಧನೆಯನ್ನು ಮಾಡಿ. ಶೌಚಂ, ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಆರ್ಜವಂ, ಮಾತು ಮನಸ್ಸು ಕೃತಿಗಳಲ್ಲಿ ಏಕರೂಪತೆ ಇರಲಿ. ಬ್ರಹ್ಮಚರ್ಯ ಇರಲಿ, ಯಾರಿಗೂ ಹಿಂಸೆ ಮಾಡಬೇಡಿ. ಇದೆಲ್ಲ ಶಾರೀರಿಕವಾಗಿ ನಡೆಯುವ ಸಾತ್ವಿಕ ತಪಸ್ಸು. ಆಮೇಲೆ ಇನ್ನು ಮಾತಿನಿಂದ ನಡೆಯುವ ತಪಸ್ಸು, ಅನುದ್ವೇಗ ಕರಂ ವಾಕ್ಯಂ. ಮಾತನಾಡಬೇಕಾದ್ರೆ ಯಾರಿಗೂ ಉದ್ವೇಗ ಹುಟ್ಟಬಾರದು, ಆಯಿತಾ. ಉದ್ವೇಗ ಇಲ್ಲದೇ ಇರೋ ಹಾಗೆ ಮಾತನಾಡಿ. ಮಾತನಾಡುವ ಕ್ರಮ. ಯಾರೋ ಒಂದು ಮೊನ್ನೆ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಅವರಿಗೆ ಬಾಯಿಗೆ ಬಂದಂಗೆ ಯಾರೋ ನೀನು ಕೋತಿ, ನಾಯಿ, ಕತ್ತೆ ಅಂತ ಹೇಳಿದರು. ಅವರಿಗೆ ಸಿಟ್ಟೇ ಬರಲ್ಲ. ಆವಾಗ ಅವ್ರು ಹೇಳಿದರು, ಹೌದಪ್ಪ ನೀನೆಲ್ಲ ಬೈತಾ ಇದ್ದೀನಿ, ನಿಮಗೆ ಸಿಟ್ಟು ಬರೆಸ್ಬೇಕು ಅಂತಲೇ ಅವ್ರು ಬೈತಾ ಇದ್ದಾರೆ. ಆದರೆ ಅವನಿಗೆ ಬೈಲಿಲ್ಲ ಅಂದರೆ ಇವನು ಬಾಯಿ ಮುಚ್ಚಲ್ಲ. ಅದಕ್ಕೆ ಅವರು ತುಂಬ ಸರಳವಾಗಿ ಬೈದರು ಅವರಿಗೆ. ನಾನು ಎಲ್ಲ ಆಗಿರ್ಬೋದಪ್ಪ, ನೀನೇನು ಸಾಕ್ಷಾತ್ ಅಗ್ನಿದೇವನೇ ಸ್ನಾನ ಮಾಡಿದ ವ್ಯಕ್ತಿತ್ವದವನು ನೀನು ಅಂತ. ಕರ್ರಗಿದೆ ಅಂತ ಹೇಳಬೇಕು, ಅವರು ಬೈಬೇಕು. ಅಗ್ನಿ ಸ್ನಾನ ಮಾಡ್ಕೊಂಡು ಬಂದರೆ ಹೆಂಗಿರ್ತಾನೆ? ಸುಟ್ಟು ಕರಕಲಾಗಿರ್ತಾನೆ. ಅಂದರೆ ಹೇಳುವ ಕ್ರಮ, ಅಂದರೆ ಹೇಳಲೇಬೇಕು ಅಂದಾಗಲೂ ಕಪ್ಪಗಿದೆಯಾ ಅಂತ ನಿನ್ನ ಕರಿಯಾ ಅದು ಇದು ಅಂತ ಕೆಟ್ಟ ಮಾತಲ್ಲಿ ಹೇಳ್ತೀವಿ ನಾವು. ಅಗ್ನಿದೇವನೇ ಮಿಂದು ಬಂದಂತೆ ಇದೆ ನಿನ್ನ ವ್ಯಕ್ತಿತ್ವ ಅಂದರೆ ಅವ್ನಿಗೆ ಯೋಚನೆ ಮಾಡ್ಲಿಕ್ಕೆ 5 ನಿಮಿಷ ಬೇಕು. ಅವನಿಗೆ ಖುಷಿಯಾಗ್ಬಿಟ್ಟಿರ್ತಾನೆ ಹೊಗಳಿದಾನೆ ಅಂತ. ಅಂದರೆ ಇದೆಲ್ಲ ಇದೆ. ಪುಣ್ಯಜನ, ಚಿರಂಜೀವ, ಈ ಶಬ್ದಗಳೆಲ್ಲ ನಾನು ಹೇಳಿದ್ನಲ್ಲ, ಅದೆಲ್ಲ ನಿಂದನಾತ್ಮಕವಾಗೇ ಇದೆ. ಆ ನಿಂದನೆಯೇ ಮಾಡಬೇಕು ಅಂತಲ್ಲ. ಯಾವುದೇ ಉದ್ವೇಗ ಇಲ್ಲದ ಮಾತುಗಳನ್ನು, ಇನ್ನೊಬ್ಬರನ್ನು ತುಂಬ ಕೆರಳಿಸುವ ಮಾತುಗಳನ್ನು ಆಡಬೇಡಿ. ಆದಷ್ಟು ಉದ್ವೇಗರಹಿತ. ಮತ್ತು ಉದ್ವೇಗವೇ ಇಲ್ಲ ಅಂದರೆ ಮಕ್ಕಳು ಮಾತೇ ಕೇಳಲ್ಲ. 7 ಬಂಗಾರ ಅಂತ 8 ಗಂಟೆಗೆ ಎಬ್ಬಿಸಿದರೆ ಹೇಳ್ತೀಯಾ ಇಲ್ಲ ಅನ್ಬೇಕು. ಅವಾಗ ಎಲ್ಲಿ ಉದ್ವೇಗ ಇರಬಾರ್ದು ಅಂದರೆ ಸತ್ವ ಜನರಲ್ಲಿ ಉದ್ವೇಗ ಇರಬಾರ್ದು. ಇನ್ನು ಕೆಲವು ಕಡೆ ದಂಡನೆ ಇಲ್ಲದೇ ಇದ್ದರೆ ಅವುಗಳು ಕೇಳೋದಿಲ್ಲ. ಅಂಥ ಕಡೆ ದಂಡಂ ದಶಗುಣಂ ಭವೇತ್ ಅಂತ ದಾನ ಭೇದ ದಂಡ 4 ಅಲ್ಲ, ಅದು ಅನೇಕ ಕಡೆ ದಂಡಗಳು ಬೇಕಾಗುತ್ತೆ. ಪ್ರಾಣಿ ಪಕ್ಷಿಗಳು ಬಂದಾಗ, ನಾಯಿಗಳು ಬಂದಾಗ, ವೃದ್ಧಾಪ್ಯದಲ್ಲಿ, ಇಂಥ ಕಡೆ ಯಾರು ಮಾತು ಕೇಳದೇ ಇದ್ದಾಗ ಅಲ್ಲೆಲ್ಲ ದಂಡ ಪ್ರಯೋಗ ಇದೆ. ಆದರೆ ಸಹಜವಾಗಿ ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಮಾತಿನ ಧಾಟಿಗಳು ಇನ್ನೊಬ್ಬರಿಗೆ ಉದ್ವೇಗ ಇಲ್ಲದೇ ಇರೋ ಹಾಗಿರಲಿ. ನಗತಾ ಮಾತಾಡಿಸಿ. ಜಗತ್ತು ಕನ್ನಡಿ ಥರ, ನೀವು ನಕ್ಕರೆ ನಗುತ್ತೆ ಅದು. ಇದನ್ನೆಲ್ಲ ಈ ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ಶೌನಕಾದಿಗಳು, ಇದರಲ್ಲಿ ಮಾರ್ಕಾಂಡೇಯ ಸಮಾಸ್ಯ ಪರ್ವ ಇದೆ, ಧರ್ಮರಾಜನಿಗೆಲ್ಲ ಉಪದೇಶ ಮಾಡ್ಕೊಂಡು ಹೋಗ್ತಾರೆ ಮಾರ್ಕಾಂಡೇಯರು. ಅವಾಗ ಹೇಳ್ತಾರೆ, ನೋಡು, ತೀರ್ಥಕ್ಕೆ ಹೋಗಬೇಕಾದ್ರೆ ಯಾರ್ಯಾರು ಜನ ಪರಿಚಯ ಇರಲ್ಲ, ಶಾಂತಿ ನಗುಗಳನ್ನು ಮುಂದೆ ಮಾಡಿಕೊಂಡು ಹೋಗು, ತೀರ್ಥಯಾತ್ರೆ ಯಶಸ್ವಿ ಆಗುತ್ತೆ. ಶಾಂತಿ ಮತ್ತು ನಗುಮುಖ ಇಲ್ಲ ಅಂದರೆ ಯಾರು ನಮ್ಮನ್ನು ಕೆಟ್ಟದಾಗಿ ನೋಡ್ತಾರೆ. ಪ್ರಸನ್ನತೆ ಇದೆ ಮುಖದಲ್ಲಿ, ಒಂದು ಶಾಂತಿ ಭಾವ ಇದೆ ಅಂದರೆ ಇಲ್ಲ, ಅವರು ನಮ್ಮ ತೀರ್ಥಯಾತ್ರೆಗೆ ಬಂದವರು ಅಂತ ನಿಮಗೆ ಉಪಚಾರಗಳು ದೊರೆಯುತ್ತೆ. ಆದ್ದರಿಂದ ಯಾರದೇ ಮನೆಗೆ ಹೋಗಬೇಕಾದರೂ ನಮ್ಮಲ್ಲಿ ಒಂದು ನಗುಮುಖ, ಅವ್ರು ನಮ್ಮನ್ನು ಹೀಗೆ ರಾಜಗಾಂಭೀರ್ಯಗಳನ್ನು ಇಟ್ಟುಕೊಂಡು ಹೋಗಬೇಡ. ಆ ನಮ್ಮ ವಾಕ್ಯ ಪ್ರಯೋಗಗಳಲ್ಲೂ ಹಾಗೆ ಉದ್ವೇಗ ಇಲ್ಲದೇ ಇರುವಂತಹ ಮಾತುಗಳು, ಸಾಧಾರಣವಾಗಿ ಕ್ಷಮಾಗುಣದ ಮಾತುಗಳಿರಬೇಕು. ಅನುದ್ವೇಗ ಕರಂ ವಾಕ್ಯಂ. ಸತ್ಯಂ ಮತ್ತು ಉದ್ವೇಗ ಇಲ್ಲದೇ ಇರುವಂತಹ ಮಾತು ಅಂದರೆ ಸತ್ಯವಾದ ಮಾತೇ ಇರಬೇಕು. ಪ್ರಿಯ ಹಿತಂ ಚಯತ್.
ಇನ್ನೊಬ್ಬರಿಗೆ ಪ್ರಿಯಕಾರಿ ಹಿತಕಾರಿಯಾದ ಮಾತುಗಳನ್ನು, ಸ್ವಾಧ್ಯಾಯಾಭ್ಯಸನಂ ಚೈವ, ಮತ್ತು ಜಗತ್ತಿನ ಮಾತುಗಳಿಗೆ ಹೆಚ್ಚು ತೊಡಗಿಸಿಕೊಳ್ಳದೆ ನಿನಗೆ ವಿಹಿತವಾದ ಗ್ರಂಥಗಳ ಅಧ್ಯಯನದಲ್ಲಿ ನಿನ್ನ ಮಾತುಗಳು ಆ ದೇವರಿಗೆ ಸಮರ್ಪಣೆ ಆಗ್ತಾ ಇದ್ರೆ ಇದು ವಾಂಗ್ಮಯ ತಪಸ್ಸು ಅಂತ ಕರೆಸಿಕೊಳ್ಳುತ್ತೆ. ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂತೆ ದೇಹ ಆಯಿತು, ಮಾತು ಆಯಿತು, ಮನಸ್ಸಿಗೆ ಮನಃಪ್ರಸಾದ, ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳೇ ಇರಲಿ. ಇದರ ಮುಂದುವರೆದ ಭಾಗನ ನಾಳೆ ನೋಡೋಣ. ಹರಿ ಓಂ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.